ಕಾಂತೆ ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಳೆದ ಬಾರಿ ಭವ ಸವೆಸಿದ ಜೀವ ತಳೆದ ಬಾರಿ ಭವ ಸವೆಸಿದ ಜೀವ ಕೊಡುತ್ತಿರ ವಿಭವ ವಾಸುದೇವ, ನಿನ್ನ ಹೊರತಾಗಿ ನನಗೆ ಗತಿ ಯಾರು? ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಅಸ್ತಿರಾಂಬೆ ರಾಜನಗರಿಯಲ್ಲಿ ಸರ್ವರ ಸಮಕ್ಷ ಅಪಮಾನಿತಳಾದೆನು. ಕದ್ದ ಕಾಡಿಂದ ಕಾಡಿಗೆ ಅರದುದು ಆಯಿತು. ಪಾಪಿಯಾದ ಕೀಚಕರ ಭಂಗವನ್ನು ಸಹಿಸಿದ್ದು ಆಯಿತು. ಇನ್ನಾದರೂ ಸ್ವಲ್ಪ ದಿನವಾಗದರು ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಇನ್ನು ಈ ದ್ರೌಪದಿ ಅಣೆಯಲ್ಲಿ ಏನೆಲ್ಲ ಬರೆದಿರುವೆ ತಂದೆ, ಏನೆಲ್ಲ ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಮಗ್ನಾಗಿರುವಳು? ಪ್ರಿಯತಮೇ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 16 ಕಾರಣಗಳಿವೆ. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಬೇರೆಯವರ ಅಂಗಿನಲ್ಲಿರಬೇಕು. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕಪ್ಪ ಸೃಷ್ಟಿಸಿದೆ? ಕಲಸುತ್ತವೇಣಿ ಅಣು ಪಾಪಂ ಗುಣಶೀಲೆ ನೀಲದ ನೇತ್ರೆ ಅಳುವುದೇ ಛಲದಿ ನಡೆದು ಕಲರ ಬಿಡಿದು ಕರುಳು ಬಗೆದು ಛಲದಿ ನಡೆದು ಕಲರ ಬಿಡಿದು ಕರುಳು ಬಗೆದು ಉರುಳಿತು ಅಳುವುದೇ ರಾಣಿ ಕಲಸುತ್ತವೇಣಿ ಅಳುವುದೇ ರಾಣಿ ಕಲಸುತ್ತವೇಣಿ ಅಣು ಪಾಪಂ ಗುಣಶೀಲೆ ನೀಲದ ನೇತ್ರೆ ಅಳುವುದೇ ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನಂದಿರಿ? ಋಷಿಗಳ ಆಜ್ಞೆ? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಅವಿವೇಕದಿಂದ, ನಮ್ಮಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೆ ಬಿಟ್ಟಿದ್ದಲ್ಲ. ದ್ರೌಪದಿ,
ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಹಾಗೆದ್ದೋ ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೀಗೇಕಾಗಿರುವ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಬಿಡು ಬಿಡಕ್ಕೆ ನುಡಿಬೆ, ದ್ರುಪದ ಸುದೆ ಬಿಡು ಬಿಡಕ್ಕೆ ನುಡಿಬೆ. ಬಿಡು ಬಿಡಕ್ಕೆ ನುಡಿಬೆ, ದ್ರುಪದ ಸುದೆ ಬಿಡು ಬಿಡಕ್ಕೆ ನುಡಿಬೆ. ಖಂಡಾಧರನ ತಂಡ ವಿಕ್ರಮದೆ, ಖಂಡಿಸುತ್ತ ಆ ಸುರಿಯೋಧನ, ಖಂಡಿಸುತ್ತ ಆ ಸುರಿಯೋಧನ ಮಂಡಗೇಡಿ ದುಶ್ಶಾಸನ ರಘುಪತಿ, ಮಂಡಗೇಡಿ ದುಶ್ಶಾಸನ ರಘುಪತಿ ಮಂಡ ಬಾಚಿ ಮುಡಿ ಕಟ್ಟಿಸುವರು, ಮಂಡ ಬಾಚಿ ಮುಡಿ ಕಟ್ಟಿಸುವರು. ಬಿಡು ಬಿಡೆ ದ್ರುಪದಸುತ ಬಿಡು ಬಿಡೆ ಇದೇ ಹೆಣ್ಣ ಯಾಗದ ಪ್ರಹಾರದಿ, ಇದೇ ಹೆಣ್ಣ ಯಾಗದ ಪ್ರಹಾರದಿ ಖಂಡಿಸುತ್ತ ಆ ಸುರಿಯೋಧನ, ಖಂಡಿಸುತ್ತ ಆ ಸುರಿಯೋಧನ ಮಂಡಗೇಡಿ ದುಶ್ಶಾಸನ ರಘುಪತಿ, ಮಂಡಗೇಡಿ ದುಶ್ಶಾಸನ ರಘುಪತಿ ಮಂಡ ಬಾಚು ಮುಡಿ ಕಟ್ಟಿಸುವೆಲ್ಲ, ಮಂಡ ಬಾಚು ಮುಡಿ ಕಟ್ಟಿಸುವೆಲ್ಲ. ಬಿಡು ಬಿಡಕ್ಕೆ ಪಾಂಚಾಲಿ, ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ಎಂದು ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ಹೇಳಿದಳು, ಈಗಲಾದರೂ ದೂತನನ್ನು ಸಂಧಿಗಾಗಿ ಕಳಿಸಿದಳು, ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟುವೆ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಭು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ, ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲಿ, ಯಾರು ರಾಯಭಾರಕ್ಕೆ ಹೋಗಿರುವರೋ? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗಿನಿಯರ ವಿಲಾಸ ವಿಭ್ರಗದಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ತಿಳಿದಿದ್ದೆ. ದ್ರೌಪದಿ, ಪ್ರಿಯತಮೇ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆದ್ರೂ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಕೇಳೇ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟ. ಚಮತ್ಕಾರಕವಾದ ಉತ್ತರ, ಚಮತ್ಕಾರಕವಾದ ಉತ್ತರ ಪಾಂಚಾಲಿ. ಇಂಥ ಸಂತೋಷದ ಸಮಯದಲ್ಲಿ ಪಾಂಚಾಲಿ, ಪ್ರಾಣೇಶ್ವರ, ಬಾ, ಈ ತೊಡೆ ಎಂಬ ಸಿಂಹಾಸನವನ್ನು ಅಲಂಕರಿಸುವ. ಅಲಂಕರಿಸಬೇಕೆ? ಹೌದು. ಅದಕ್ಕಿನ್ನೂ ಸಮಯವಿಲ್ಲವೇ? ಈಗಲೇ ಬಾ, ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಧೀರ ಇರುತ್ತೋರಲ್ಲ. ಪಾಂಚಾಲಿ, ಪ್ರಾಣೇಶ್ವರ, ಜಾನೆ ಮುದ್ದಾಡುವೆನು ಬಾರಿ. ಪಾಂಚಾಲಿ, ಜಾನೆ ಮುದ್ದಾಡುವೆನು ಬಾರಿ. ಪಾಂಚಾಲಿ,
ಕರಳನ ಬಗೆದು ದುರುಳ ದುಶಾಸನ ಕರಳನ ಬಗೆದು ರಂಗದಲ್ಲಿ ರಂಗದಲ್ಲಿ ದುರುಳನ ಸಿಗಬರುತ್ತದೆ ಶಪಥವನ್ನು ಮರೆಯುವೆನೇನೆ ಕೈದ ಶಪಥವನ್ನು ಮರೆಯುವೆನೆ ಪ್ರೀತಿಯ ಜೇತಕ್ಕೆ ಧೂಪದ ಕುವರಿಯೇ ಪ್ರೀತಿಯ ಜೇತಕ್ಕೆ ಧೂಪದ ಕುವರಿಯೇ ಬಿಚ್ಚಿದ ಮುಡಿಗನ್ನು ಬಿಚ್ಚಿದ ಮುಡಿಯನ್ನು ಕಟ್ಟಿದು ಬಾರೆ ಜಾನೆ ಮೊಗಾಡುವೆನು ಬಾರೆ ಪ್ರಾಣಕಾಂತ, ಹಿಂದೆ ಒಂದು ದಿನ ಈ ನನ್ನ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದಿರಿ, ಅದು ನೆನಪಿದೆ ತಾನೇ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಇಚ್ಛಿಸುವೆ. ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿ ನಾನಲ್ಲ. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಬಯಕೆ. ಆದರೆ ಏನು ಮಾಡಲಿ, ಎಷ್ಟೇ ಆದ್ರೂ ಅಣ್ಣನ ಮದ ಗಜ ಗಾಮಿನಿ ಉತ್ತರವಿದೆನಿದು, ಮದ ಗಜ ಗಾಮಿನಿ ಉತ್ತರವಿದೆನಿದು, ಶತ್ರುಗಳ ಭಯಿಸಿ ಪಡೆಯುವೆ, ಶತ್ರುಗಳ ಜಯಿಸಿ ಪಡೆಯುವೆ. ಛಲವಿದೆ ಮನೆ ಮನೆ ಸುಗುಣ ಮನಿ, ಛಲವಿದೆ ಛಲವಿದೆ ಛಲವಿದೆ. ಮಂಡನ ರಕ್ತವಗೆ ಮಂಡಪ ಚೀಸಬಲ, ಲಂಡನ ರಕ್ತವಗೆ ಮಂಡಪ ಚೀಸಬಲ, ಶತ್ರುಗಳ ಜಯಿಸಿ
ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣಾದ ಯುಧಿಷ್ಠಿರನು ಆ ದುರ್ಯೋಧನನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ತಾರು ಸಕ್ತರಲ್ಲ. ಪಾರ್ಥ, ಈ ಬಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನಗೊಳಿಸುವುದು ನನಗೆ ಸಾಧ್ಯವೆಂದು ತೋರುತ್ತದೆ. ಸಹೋದರ ಭೀಮಸೇನ, ಶಾಂತನಾಗುತ್ತಮ್ಮ. ಸಹೋದರ, ಶಾಂತನಾಗುತ್ತಮ್ಮ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಸಹೋದರ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇತಿ ಸಿಟ್ಟಾಗಿರುವನು. ಏಕೆ ಈ ನನ್ನ ಬಿಚ್ಚಿದ ಬಿರುಗುವುದರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಲಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದಿರಿ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತು ತಿಳಿಸಬೇಕೆಂದಿದ್ದೆ. ಅದನ್ನ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ಆ ನಕುಲ ಸಹದೇವರು ಸುಂಪರಿಸಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆಯ ಬಾಗಿಲಿಗೆ ಹೋಗಿ ಸಂಧಿ ಯಾಚನೆ ಮಾಡುವುದಕ್ಕೆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು
ನಿಮಗೆ ಸಹ ಎನಿಸಬಹುದು, ಆದರೆ ನಾನೊಂದು ಗಳಿಗೆಯೂ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಆ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಗದೆ ಇವೆರಡೇ ಆ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಿಬಿಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನಗೆ ತೋಚಿದ್ದನ್ನೇ ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ಶಾಂತನಾಗು ತಮ್ಮ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಸಹೋದರ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯರು ಧರ್ಮರಾಯರ ವಿರುದ್ಧ ಯುದ್ಧವನ್ನು ಪ್ರಸ್ತಾಪಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನು ತಿಳಿದಿಲ್ಲ. ನಾವುಗಳು ಅಭಿಮಾನ ಪರವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವುಗಳೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆ. ಪ್ರಾಣೇಶ್ವರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಾಯಿತಲ್ಲ. ಏನೀ ಕೋಲಾಹಲ? ಅಣ್ಣ, ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಕೃಷ್ಣ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಈ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಗೆ ಸ್ವಾಗತಿಸಿ ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವೂ ನಡೆಯಿತು. ಪಾಂಚಾಲಿ, ಎನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನಾನು ನನಗೆ ತೋಚಿದ್ದನ್ನೇ ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ನಮ್ಮಣ್ಣನ ಮಾತಾದ್ರೂ ಮುಗಿಯಲಿ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿಯುವಾಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಈ ಅರ್ಜುನನಿಗೆ ಬಳ ತೊಡಿಸಿದೆ. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಲು ಅಣಿಸುತ್ತಿರುವೆಯ ಯಾದವಾಗ್ರೇಣಿ, ಈ ಪಾಂಡುಪುತ್ರರ ಮೇಲೆ ನಿನಗೊಂಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ಮೊದಲೇ ಹೇಳಲಿಲ್ಲವೇ? ಕೃಷ್ಣ, ಈ ಸ್ವಾಭಿಮಾನ ಶೂಲದ ಸಂಬಂಧದೊಡನೆ ಈ ಚಂಡ ಭೀಮನಿಗೆ ಅಂತ ಸಂಬಂಧ ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಆ ದುರ್ಯೋಧನ ಕೂಡ ಇನ್ನಿನ್ನೊಳಗೆ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೋಷಿತ ಫಲದ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ಏಕೆ ಚಿಂತಿತೆ? ಏಕೆ ಚಿಂತಿತೆ? ಧ್ರುಪದ ನಂದಿನಿ, ಧ್ರುಪದ ಬಿಡು, ಅಭಯ ಬಿಡು, ಕಮಲ ನಂದಿನಿ. ಏಕೆ ಚಿಂತಿತೆ? ಧ್ರುಪದ ನಂದಿನಿ. ಆಯ್ತಾನೆ ದುರದಿ ಕುಲಪತಿ ಯಾಕಡೆ ಮುರಿದು ಬಗೆ ತರುವೆ. ದುರದಿ ದುರುಳ ಕುಲಪತಿ ಯಾಕಡೆ ಮುರಿದು ಬಗೆ ತರುವೆ.
ಇಯದ ಮೆಟ್ಟಿ ಪುಡಿಗೊಟ್ಟಿ ವೈಭವದಿ ಇಯದ ಮೆಟ್ಟಿ ಪುಡಿಗೊಟ್ಟಿ ವೈಭವದಿ ಏಕೆ ಚಿಂತಿತೆ ಬಿಡು ಅಭಯ ಕಮಲ ಮೆಟ್ಟಿ ಪುಡಿಗೊಟ್ಟಿ ವೈಭವದಿ ವಿವಿಧ ಭಾಸಭವನಯ ಮರೆಯುವನ ತರುಣಿವೆ ವಿವಿಧ ಭಾಸಭವನಯ ಮರೆಯುವನ ತರುಣಿ ಕಬಡದರೆದು ವಂಚಕರ ಹೃದಯ ಭಂಗಸಿ ಕಬಡದರೆದು ವಂಚಕರ ಹೃದಯ ಭಂಗಸಿ ಪುಡಿಗಟ್ಟಿ ಇಯದ ಮೆಟ್ಟಿ ಪುಡಿಗಟ್ಟಿ ಯಾಜ್ಞಸೇನಿ ನೀನು ನಿರಾಶಳಾಗದಿರು. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿ ಡಂಬಪತಿಯ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪು ವಿಚಾರ ಬಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶ ಕಳಿಸುವನು. ಏನು? ದುರ್ಯೋಧನ ಸಂದೇಶ. ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ ಕೃಷ್ಣ. ಹೇಳು, ಏನು ಆ ಸಂದೇಶ? ಭೀಮಸೇನ, ಸಂದೇಶವನ್ನು ನೀವು ಕೇಳುತ್ತಿದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಸಾಧ್ಯವೇ ಇಲ್ಲ. ನಿಂತಿದ್ದು ನಿಂತಿದ್ದ ಹಾಗೆ ಹೇಳಿಬಿಡು. ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ್ಯ ಬೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ನಿನಗದೇನು ಕ್ಷಣಕಾಲ ದೂರವಾಗಿರು. ನನ್ನ ಪಾತ್ರದಲ್ಲಿ ಈಗ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಭೀಮಸೇನ, ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಹಾಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ಅರ್ಜುನ, ಈಗ ಅದೇನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ನೀನು ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಕೃಷ್ಣ? ಶತ್ರುಗಳ ಎಡಮನೆಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡೋಣವೆಂದು. ಭೀಮಸೇನ, ಸಂದೇಶವನ್ನು ವ್ಯಕ್ತವಿಚ್ಚಿದ್ದರೆ ವಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಈ ದೊಡ್ಡ ನಾನು ಬಂಧಿಸಲು ಸಾಧ್ಯವೇ? ಆಗಲಿ ಅಣ್ಣ, ನಿನ್ನ ಮಾತನ್ನು ಮೀರದಂತೆ ನನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪ್ರಾಣೇಶ್ವರ, ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೇನಿ, ಅಣ್ಣ, ಧರ್ಮಾನಂದನ, ಕಿರೀಟಿ,
ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಈ ಕೃತ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯರಾದ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಇಂಥ ಕಾರ್ಯ ಅವರಲ್ಲದೆ ಮತ್ತಾರೆಂದು ಸಾಧ್ಯ? ಯಾಜ್ಞಶಾನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇರಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಈ ಯಾದವ ಗೃಹಿಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವರು ಈ ರೀತಿ ಅಪಮಾನಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಸಮಸ್ಯೆಯಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ಪ್ರತಿಕರ ವೀರಘೋಷದಲ್ಲಿ ದೊರಕುವುದಂತೆ. ಪರಮಾತ್ಮ ಧರ್ಮಂದನ ಈ ಸಂದೇಶಕ್ಕೆ ನನಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲಗೊಂಡು ಮುಂದೆ ಬಂದು ನಿಂತಿರುವ ಯುದ್ಧ. ನೀನೇ ತಿಳಿದಿರುವೆ, ನಾ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದವನೆಂದು. ಯಾಜ್ಞಸೇನೆ, ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ನೀನಲ್ಲಿ ಬಿಡಿಸುವೆ. ಎಷ್ಟೇ ಆದರೂ ಹಣ್ಣನ ಹಾಕ್ತದರಕಿ. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನಲ್ಲಿ ಬಿಡಿಸುವೆ. ನಿನ್ನದೊಂದು ಧರ್ಮದ ಹೊತ್ತು. ಅರ್ಜುನ, ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಎಲ್ಲಿಯಾದರೂ ಹೋಗಿ ನರ್ತನವನ್ನು ಕಲಿಸು.
ವಾಸುದೇವ, ಭೀಮಸೇನ, ಕಟ್ಟಿಸಿದವನು ನೀನಲ್ಲವೇ? ನೀನಾದರೂ ನಾನೂ ಬಿಡಿಸುವುದಿಲ್ಲ. ನೀನಲ್ಲೇ ಬಿಡಿಸುವೆ ಕಪಟ ನಾಟಕ ಸೂತ್ರಧಾರಿ ಭೀಮ. ಪಾಂಚಾಲಿ, ಮತ್ತೊಮ್ಮೆ ಕೇಳುವೆನು, ಬಿಡಿಸುವುದಿಲ್ಲವೇ? ಬೇಡ, ಯಾರು ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಈಗ ಕೇಳಿರಿ ಎಲ್ಲ ಈ ಭೀಮನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಟ್ಟೊಳಗದಲ್ಲಿ ನಮ್ಮ ದುರ್ದೈವ ಕ್ರೌರ್ಯದ ಪರಮಾವಧಿಯನ್ನು ಮೀರಿದಾಗ ದುಶ್ಯಾಸನನಿಂದ ಅಪಮಾನ ಹೊಂದಿ ಮುಖ್ಯೇಶವಾಗಿ ನಿಂತಿದ್ದ ಈ ಪಾಂಚಾಲ ರಾಜ ನಂದಿನಿಯ ಮುಂದೆ ನಾನೀ ಪ್ರತಿಜ್ಞೆ ಮಾಡಿದನು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡಿದನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತ ಕುಂತಿದೇವಿಯ ಸಂಧ್ಯಾಪಾನವನ್ನು ಮಾಡಿದ್ದೇ ನಿಜವಾಗಿದ್ದರೆ ಆ ದುರ್ಯೋಧನನ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಅವನ ತಮ್ಮ ದುಶ್ಯಾಸನನ ಒಡಲನ್ನು ಬಗೆದು ಈ ಪಾಂಚಾಲ ರಾಜ ನಂದಿನಿಯ ಹಿಡುಬುಡಿ ಕಟ್ಟಿಸುವೆನು. ಈ ಕೃತ್ಯದಲ್ಲಿ ನಾನು ಅಸಕ್ತನಾದರೆ ನನಗೆ ಘೋರ ನರಕವೇ ಪ್ರಾಪ್ತವಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತ ನಿನಗೆ ನಮೋ ನಿನಗೆ ನಮೋ ನಿಮಗೆ ನಮೋ ನಿನಗೆ ನಮೋ. Take
ಪಾದದಲ್ಲಿ ತಲೆ ಹಿಡುವೆ ಪಾದದಲ್ಲಿ ತಿಳಿದು ಕರುಣದಲ್ಲಿ ತಲೆ ಹಿಡುವೆ ಪಾದದಲ್ಲಿ ತಿಳಿದು ಕರುಣದಲ್ಲಿ ಭವರೋಗ ವೈದ್ಯ ಸೂರ್ಯ ನಮೋ ಬಹುಜನ್ಮದಾತಲೆ ನಿನಗೆ ನಮೋ ನಿನಗೆ ನಮೋ ನಿಮಗೆ ನಮೋ ನಿನಗೆ ನಮೋ ಶ್ರೀಕೃಷ್ಣನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವ ಎಂದು ಅವನು ಹೇಳಿದ್ದನು. ಹಾ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರತಿಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ನನ್ನ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಮಗು ಕರ್ಣ, ಅಮ್ಮ, ನೀನು ಯಾರು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕಂದ. ಅಮ್ಮ, ನೀನು ಏನು ಹೇಳುವೆಯೋ ನನಗೆ ತಿಳಿಯದು ತಾಯಿ. ಆದರೆ ನಿನ್ನ ಕಣ್ಣುಗಳಿನ ಕರುಣಾ ದೃಷ್ಟಿಯು ಪ್ರಾಂತಂ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು ಮತ್ತು ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸಿರುವುದು. ಅಮ್ಮ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಸಬಲ್ಲೆಯ ತಾಯಿ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ಆ ನನ್ನ ಪರಮವೈರಿ ಅರ್ಜುನನ ತಾಯಿ. ಹೌದು ಕಂದ, ನಿನ್ನ ಶತ್ರುವಾದ ಅರ್ಜುನನ ತಾಯಿ. ಆದರೆ ಅದಕ್ಕಾಗಿ ನನ್ನನ್ನು ಮಾತ್ರ ದ್ವೇಷಿಸಬೇಡ ಕಂದ. ಹಸ್ತಿನವತಿಯ ಗರಡಿ ಆಟದ ಅಂದಿನ ದಿನವೂ ನನಗೆ ಇಂದಿಗೂ ನೆನಪಿನಲ್ಲಿರುವುದು. ಅಂದು ನೀನು ವೀರ ದರ್ಪಣದ ರಣರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಅಸ್ತ್ರಯುದ್ಧಕ್ಕೆ ಕರೆದೆ. ಆ ಸಮಯದಲ್ಲಿ ಆಚಾರ್ಯ ದ್ರೋಣನು ಹೀನ ಕುಲದ ಯೋಧನೊಂದಿಗೆ ಅರ್ಜುನನು ಕಾದಲಾರನೆಂದು ಹೇಳಿದಾಗ ನಿನ್ನ ಬಾಡಿದ ಮುಖವನ್ನು ಕಂಡು ನನ್ನ ಮನಸ್ಸಿಗೆ ಬಹಳ ನೋವಾಯಿತು ಕಂದ. ಆ ಸಮಯದಲ್ಲಿ ಆಚಾರ್ಯ ದ್ರೋಣನು ದುರ್ಯೋಧನನು ನಿನ್ನ ಪಕ್ಷವನ್ನು ವಹಿಸಿ ನಿನ್ನನ್ನು ಅಂಗರಾಜ್ಯದ ಅಧಿಪತಿಯನ್ನಾಗಿ ಮಾಡಿಕೊಂಡನು. ಆ ಸಮಯದಲ್ಲಿ ಪಾಂಡುಪುತ್ರರು ನಕ್ಕರು. ಆದರೆ ಈ ನಿನ್ನ ತಾಯಿಯ ಹೃದಯ ಮಾತ್ರ ನಿನ್ನ ಪಿತೃಭಕ್ತಿಯ ಉಚ್ಚ ದರ್ಶನದಿಂದ ಪ್ರೀತಳಾಯಿತು ಕಂದ, ಪ್ರೀತಳಾಯಿತು. ಅಮ್ಮ, ನೀನು ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಏಕೆ ಬಂದೆ ತಾಯಿ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಮಗನೇ. ನಿನ್ನ ಅಭಿಷ್ಟ ಏನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು, ನಿನ್ನ ಅಡಿದಾವರೆಯಲ್ಲಿ ಅರ್ಪಿಸುವನು ತಾಯಿ. ಕುಮಾರ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾತೊರೆಯುತ್ತಿರುವುದು ಮಗನೇ. 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತಪುತ್ರ ಕರ್ಣನಿಗೆ ಸ್ಥಾನವಿರುವುದೇ ತಾಯಿ? ಇರುವುದು ಕಂದ. ನಿನ್ನ ಸ್ಥಾನವು ಆ 5 ಜನ ಪುತ್ರರಲ್ಲಿ ಮೊದಲನೆಯದ್ದು ಮಗನೇ. ಆದರೆ ಯಾವ ಅಧಿಕಾರದಿಂದ ಅಂತ ಸ್ಥಾನವನ್ನು ಹೊಂದುವೆನು ತಾಯಿ? ದೇವರು ಕೊಟ್ಟ ನಿನ್ನ ಜನ್ಮ ವಿವಾದದ ಅಧಿಕಾರ ಬಲದಿಂದ ಕಂದ. ಸತ್ಯವಾಗಿಯೂ ನೀನೇ ನನ್ನ ಜ್ಯೇಷ್ಠ ಪುತ್ರ, ನಾನೇ ನಿನ್ನ ಹೆತ್ತ ಮಾತೆ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವೋ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವೋ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಕರುಣೆಯ ತೋರಿದೆ ಕುವರನ ಪಡೆದೆ ಎಂದಿಗೆ ಋಣವ ಮಗನದ ಜನು ಕೆಲವೇ ಜನಕ್ಕೆ ಸದೆ ಎಂದೇ ಜನಕ್ಕೆ ಸದೆಯಂತೆ ಜನಿಸಿದ ಮರುಕ್ಷಣವೇ ಜನಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನೊಂದರಿಗೆ ಮಗುವಮ್ಮ ನಾನಾಗ ಏನೊಂದರಿಗೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಮಡಿದ ಪರಾದ ಏನದು ತಾಯೆ ಅಮ್ಮ ನಾ ಮಡಿದ ಪರಾದ ಏನದು ತಾಯೆ ಆಕಿ ಮೆರೆಯಿಸಿ ಜೀವವ ತೊರೆದೆ ಆಕಿ ಮೆರೆಯಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ಏಕಿಲ ತಾಯೇ ಅಮ್ಮ ಜನನಿ ಮಾತೆ ಮಗನೆಂಬ ಮಮಕಾರ ಏಕಿಲ ತಾಯೇ ಮಗನೆಂಬ ಮಮಕಾರ ಏಕಿಲ ತಾಯೇ ಐವರ ಮಾತೆ ನಿನಗೆ ಹೋದೆ ಕೊರತೆ ಐವರ ಮಾತೆ ನಿನಗೆ ಹೋದೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಇದೇನು ಕನಸು ದೇವ ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಅವನ ಕೊಟ್ಟ ನವತಿಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಆ ಕನಸಿನ ಮಾಯ ರೂಪವು ಮೂರ್ತಿವೆತ್ತಾಗಿ ನನ್ನ ಕಣ್ಗಳ ಮುಂದೆ ನಿಂತಿರುವುದು, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನು. ನೋಡು ದೇವಿ, ಸಂಜೆಯು ಕಳೆದು ഇരുಳಿನ ನಸಮುಸುಕಿನಿಂದ ಕೂಡಿದ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಶೋಭಿಸುತ್ತಿದೆ. ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ದೀಪರಾಜಿಯು ಶೋಭಿಸುತ್ತಿದೆ. ನಾಳಿನ ಪ್ರಾಂತಂ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕು. ಯುದ್ಧದ ಇಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ಮನಸ್ಸಿನ ಪ್ರಸಕ್ತ ಮಾತೃಪ್ರೇಮವನ್ನು
ಎಚ್ಚರಿಸುತ್ತಿದ್ದಳು. ಅವಳ ಕರುಣಾ ದೃಷ್ಟಿಗೆ ಚೇತನ ಹೊಂದಿ ನನ್ನ ಶತ್ರುವಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಿಂಗಿಸಲು ತವಕಿಸುತ್ತಿರುವುದು. ಹಾಗಾದ್ರೆ ನನ್ನ ಸಂಗಡ ಬಂದು ಬಿಡು ಕಂದ. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ಬರುವೇನು ತಾಯಿ, ಬರುವೆನು ತಾಯಿ, ಬರುವೆನು. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ಕರೆಯುತ್ತಿರುವುದು. ನಾನು ಆನಂದದಿಂದ ಬರುವೆನು ತಾಯಿ. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನದಿಯ ಆಚಿನ ದಡಕ್ಕೆ ಪಾಂಡವರ ಶಿಬಿರವು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವುದು ಕಂದ. ಅಮ್ಮ, ಅಲ್ಲಿ ನಾನು ನನ್ನ ಎತ್ತ ತಾಯಿಯನ್ನು ಪುನಃ ಪಡೆಯುವೆನು ತಾಯಿ. ಸತ್ಯವಾಗಿಯೂ ಪಡೆಯುವೆ ಮಗನೇ. ಅಮ್ಮ, ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ ಅಮ್ಮ. ಜನನೇ ಮಾತೆ, ಐವರ ಮಕ್ಕಳ ಕೊಟ್ಟು ಸಲಹಿದೆ ಅಮ್ಮ. ಐವರ ಮಕ್ಕಳ ಕೊಟ್ಟು ಸಲಹಿದೆ ಕರುಳಿನ ಕಂದನ ನದಿಯೊಳು ಹೋಗಿದೆ. ಕರುಳಿನ ಕಂದನ ನದಿಯೊಳು ಹೋಗಿದೆ. ಈ ಅಪಮಾನದ ಹೊರೆಯನು ಓದೆ ಈ ಅಪಮಾನದ ಹೊರೆಯನು ಓದೆ. ಅಂಬೆಯನ್ನು ನಾನು ಕೈ ಬಿಟ್ಟೆ. ಅಂಬೆಯನ್ನು ಕೈ ಬಿಟ್ಟೆ. ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ ಅಮ್ಮ. ಜನನಿ ಮಾತೆ, ಅಮ್ಮ, ಅಮ್ಮ. ಈಯನ ಕರೆದರು ನಾ ಬರಲಾರೆ. ಈಯನ ಕರೆದರು ನಾ ಬರಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ನಂದ್ಯಾತನ ಶಿರವ ಉಳಿಸಲಾರೆ. ಅಮ್ಮ, ವೈಪಾರ್ತನ ಶಿರವ ಉಳಿಸಲಾರೆ. ಎಂದಿಗೂ ನಿನ್ನೊಡನೆ ನಾ ಬರಲಾರೆ. ಎಂದಿಗೂ ನಿನ್ನೊಡನೆ ನಾ ಬರಲಾರೆ. ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ ಅಮ್ಮ. ಜನನಿ ಮಾತೆ, ಅಮ್ಮ.
ತಾಯಿ? ಪಾಂಡು ವಂಶದ ವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾರೋಹದಲ್ಲಿ ಬಿಟ್ಟೆ ಏಕೆ ತಾಯಿ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯೆ ಈ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಏಕೆ ತಾಯಿ? ಉತ್ತರ ಕೊಡುವುದಿಲ್ಲವೇ? ಉತ್ತರ ಕೊಡುವುದಿದ್ದರೆ ಹೋಗಲಿ, ನಿನ್ನ ಪ್ರಶ್ನೆಯು ನಿರಂತರವಾಗಿ ಉಳಿಯಲಿ. ಆದರೆ ನನ್ನ ಯಾವ ಅಪರಾಧಕ್ಕಾಗಿ ಮಾತೃ ಪ್ರೇಮದಿಂದ ವಂಚಿತನಾದವೆಂಬುದನ್ನು ತಿಳಿಸಿದ್ದರೆ ಹೋಗಲಿ. ಆದರೆ ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ಪುನಃ ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಕಂದ ನಿನ ತಾಯಿ ನಾನೇ
ಪುತ್ರರನ್ನು ಪಡೆದಿದ್ದರೂ ಇಂದಿಗೂ ನನ್ನ ಹೃದಯವು ಬಂಜೆಯ ಹೃದಯದಂತೆ ನೀರಸ ದುಃಖಮಯ. ಆದರೆ ಆ ದಿನ ನಾನು ನಿನಗೆ ಮಾಡಿರುವ ಅಪರಾಧಕ್ಕಾಗಿ ಈ ದಿನ ನಿನ್ನ ಮುಂದೆ ತಲೆ ತಗ್ಗಿಸಿ ಬೇಡುತ್ತಿರುವೆನು. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಾಹವನ್ನು ಶಮನ ಮಾಡಲಿ. ಕುಮಾರ, ನಿನ್ನನ್ನು ಪುನಃ ಹೊಂದುವ ಇಚ್ಛೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ ಮಗನೇ. ಅದು ಬಯಲು ಬಯಕೆ ಎಂಬುದನ್ನು ನಾನು ತಿಳಿದಿರುವೆನು. ನಾನು ಬಂದಿರುವುದು ನಿನ್ನ ಜನ್ಮಗತವಾದ ಅಧಿಕಾರವನ್ನು ನಿನಗೆ ಪುನಃ ಕೊಡಲು ಕಂದ. ಅಮ್ಮ, ನಾನು ಸೋತ ಪುತ್ರನಾಗಿಯೇ ಬೆಳೆದೆನು, ಸೋತ ಪುತ್ರನಾಗಿಯೇ ಉಳಿಯುವೆನು. ನನಗಾವ ಮತ್ತಾವ ಅಧಿಕಾರವು ಬೇಡ ತಾಯಿ. ಕುಮಾರ, ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ಅದನ್ನು ಪುನಃ ಪಡೆಯಲು ನೀನು ಪ್ರಯತ್ನಿಸು ಕಂದ. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡದ ನೀನು ನನಗೆ ರಾಜ್ಯದ ಲೋಭವನ್ನು ತೋರಿಸುವ ತಾಯಿ. ಎಳೆತನದಲ್ಲಿ ನೀನು ನಿಷ್ಕರಣೆಯೆಂದು ಕಡಿದು ಹಾಕಿದ್ದ ಬಂಧು ಪ್ರೇಮದ ಸೊಸೆಯು ಈಗ ಒಣಗಿ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಬಾಲ್ಯದಲ್ಲಿ ನಾನೇ ಬಿತ್ತಿದ ಬೀಜವು ಇಂದು ಬೆಳೆದು ಹೆಮ್ಮರವಾಗಿ ತನ್ನ ಸಹೋದರರನ್ನೇ ಕೊಲ್ಲುವ ಕಾಳರಾಕ್ಷಸನಾಗಿ ಉದ್ಭವಿಸಿರುವುದು. ಅಮ್ಮ, ಚಿಂತಿಸಬೇಡ ತಾಯಿ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವುದೆಂಬುದನ್ನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನನಗೆ ಹೇಳಬೇಡ ತಾಯಿ. ವೈಭವದಲ್ಲಿ ದುರ್ಯೋಧನನಿಗೆ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು. ನಾನು ಅಭಿವಚನವನ್ನು ಕೊಡುವೆ ತಾಯಿ. ಅರ್ಜುನನ ಹೊರತಾಗಿ ನಿನ್ನೊಳಿದ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲವೆಂದು. ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ನನ್ನನ್ನು ಅನಾಥ ಶಿಶುವಿನಂತೆ ಬಲಿಕೊಟ್ಟೆ. ಅಂದಿನಂತೆ ನಿಷ್ಠೂರ ಚಿತ್ತಳಾಗಿ ನಾನು ಕೌರವರನ್ನು ನಿರೀಕ್ಷಿಸುವ ಪರಾಜಯದ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡುತ್ತಾಯೇ, ಬಿಟ್ಟು ಬಿಡು. ಕುಮಾರ, ಅರ್ಜುನನ ಮೇಲೆ ಏಕೆ ನಿನಗಿಷ್ಟೊಂದು ದ್ವೇಷ ಕಂದ? ಹೋಗು ಮುನ್ನ ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯಾ ಮಗನೇ? ಹೇಳುತ್ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಕರ್ಣ, ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ ಮಗನೇ. ಅಮ್ಮ, ಖಂಡಿತವಾಗಿಯೂ ನಡೆಸಿಕೊಡುವೆನು ತಾಯಿ. ಕುಮಾರ, ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ. ಹಡದ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಮಗನೇ. ಈಗ ನೀನು ಕೆಟ್ಟೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸಾಕ್ಷಿ ಧರ್ಮಗಳನ್ನು ನಾ ಬಿಡಲೊಲ್ಲೆ, ಕಷ್ಟ ಕಡೆಯೋ ಕರ್ಮದಾರಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯ ಬಿಡು ಚಿಂತೆಯನು ಜನನಿ, ಜನನಿ. ಅಮ್ಮ, ಸಂದೇಹವ ಬಿಡು ಅಮ್ಮ, ಸಂದೇಹ ಬಿಡು ನನ್ನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ.
ನನ್ನ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸಭೆಯಲ್ಲಿ ವಿಲ್ಲನ್ನು ಮುರಿದು ಹಾಕಿದನು. ನೀ ಪರಮಾತ್ಮನು ನನ್ನ ಜನ್ಮದ ವೃತ್ತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ತೊಡಬೇಡವೆಂದು ದೈವ ಬಲವಿಲ್ಲದವನು ನಿರ್ಮಲನಾದನು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವವು. ಮಾಡಲಿ ನಿನ್ನ ಇಷ್ಟ ಇದ್ದಂತೆ ಆಗಲಿ. ಹೋಗಿ ಬಾ ತಾಯಿ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ಅದೇನೆಂದು ಹೇಳು ಕಂದ. ಖಂಡಿತವಾಗಿಯೂ ನಡೆಸಿಕೊಡುವೆಯ ತಾಯಿ? ಶ್ರೀಕೃಷ್ಣ ನಾಣೆಯಾಗಿಯೂ ನೆರವೇರಿಸಿಕೊಡುವೆ. ಈ ದಿನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ದೈವವಶತ್ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವನು ತಾಯಿ. ಅಯ್ಯೋ ವಿಧಿಯೇ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ! ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಸುಯೋಧನ, ಈಗ ನೀನು ಕೆಟ್ಟೆ. ದೈವಾನುಕೂಲವಿಲ್ಲದವನು ಬದುಕಿದ್ದು ವ್ಯರ್ಥವೇ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ, ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರೋ ದೇವಾ, ಅರಿಯಲ ಸಾಧ್ಯವೋ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೇನೋ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೇನೋ ಯೋಗವಿದ್ದರು ಭಾಗ್ಯವಿದ್ದರು ಸರಿ, ಯೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ವಿಧಿ ಅರಿತವರ